ಸಭೆಗೆ ನಮಸ್ಕಾರ. ಆಂಜನೇಯ ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ಸೀತೆಗೆ ಶ್ರೀರಾಮನ ಮುದ್ರಿಕೆಯನ್ನು ಕೊಟ್ಟು ಆಕೆಯ ಚೂಡಾಮಣಿಯನ್ನು ತಗೊಂಡು ವಾಪಸ್ಸು ಬರ್ತಾ ಇರಬೇಕಾದ್ರೆ ಸಮುದ್ರ ಹಾರಿ ವಾಪಸ್ ಬಂದಿದ್ದಾನೆ. ಬಹಳ ಬಾಯಾರಿಕೆ ಆಗಿದೆ. ಒಂದು ಬಾವಿ ಕಂಡಿತಂತೆ. ಆ ಬಾವಿ ಹತ್ರ ಹೋಗಿ ನೀರು ಕುಡಿಬೇಕು ಅಂತ ಅಲ್ಲಿ ಒಂದು ಕೊಡಪಾನ ಇತ್ತು. ಆ ಕೊಡಪಾನದ ಒಳಗಡೆ ಕೈ ಹಾಕಿದ. ಹಾರಿಕೊಂಡು ಬರ್ತಾ ಇರಬೇಕಾದ್ರೆ ಅವನಿಗೆ ಸ್ವಲ್ಪ ಯೋಚನೆ ಆಗ್ತಾ ಇತ್ತು. ಏನಂತ ಹೇಳಿದರೆ, ಸೀತೆಯನ್ನು ಕಾಣುವುದಕ್ಕೆ ಶ್ರೀರಾಮನಿಗೂ ಆಗಲಿಲ್ಲ, ಬೇರೆ ಯಾವ ವಾನರರಿಗೂ ಆಗಲಿಲ್ಲ, ಜಾಂಬವಂತನಿಗೂ ಆಗಲಿಲ್ಲ, ಲಕ್ಷ್ಮಣನಿಗೂ ಆಗಲಿಲ್ಲ. ಆದರೆ ನಾನು ಹೋಗಿ ಬಂದೆ. ಮೊದಲ ಬಾರಿಗೆ ಆಕೆ ಲಂಕೆಯಲ್ಲಿರುವ ಸುಳುಹನ್ನು ಪತ್ತೆ ಹಚ್ಚಿ ಆಕೆಯನ್ನು ಮಾತಾಡಿಸಿಕೊಂಡು ಬಂದೆ. ಹಾಗಾಗಿ ನಾನು ದೊಡ್ಡವನು ಅಂತ ಸ್ವಲ್ಪ ಸಣ್ಣ ಮಟ್ಟದ ಅಹಂಕಾರ ಮೊಳೆತಿತ್ತಂತೆ. ಇಲ್ಲಿ ಬಾಯಾರಿಕೆ ಆಯಿತು ಅಂತ ಹೇಳಿ ಕೊಡಪಾನಕ್ಕೆ ಕೈ ಹಾಕಿ ಅದರ ಒಳಗಡೆ ಕೈ ಹಾಕಿ ನೀರಿದೆಯಾ ಇಲ್ವಾ ಅಂತ ನೋಡುವಾಗ ಆ ಚೂಡಾಮಣಿ ಬಿದ್ದು ಹೋಯಿತು. ಕೊಡಪಾನದ ಒಳಗೆ ಬಿದ್ದು ಹೋಯಿತು. ಕಪಿಮುಷ್ಟಿ ಅಂತ ಹೇಳ್ತೇವೆ. ಕಪಿಮುಷ್ಟಿಯಲ್ಲಿ ಇದ್ದದ್ದು ಯಾವುದು ಪಕ್ಕ ಅದು ಬಿಟ್ಟು ಹೋಗೋದಿಲ್ಲ. ಆದರೆ ಈತ ಆ ಮುಷ್ಟಿಯನ್ನು ಬಿಚ್ಚಿದ್ರಿಂದ ಆ ಚೂಡಾಮಣಿ ಬಿದ್ದು ಹೋಯಿತು. ಅಯ್ಯೋ ಬಿದ್ದು ಹೋಯ್ತಲ್ಲ ಅಂತ ಕೂಡಲೇ ಕೈ ಹಾಕಿ ಅದನ್ನು ತೆಗೆಯೋದಕ್ಕೆ ಅಂತ ಹೋದಾಗ ಅವನಿಗೆ ಒಂದಲ್ಲ 10-15 ಚೂಡಾಮಣಿಗಳು ಅವನ ಕೈಗೆ ಸಿಕ್ಕಿದುವಂತೆ. ಆವಾಗ ಅವನಿಗೆ ಗೊತ್ತಾಯಿತು, ಇದು ನಾನು ಮೊದಲ ಬಾರಿಗೆ ಹೋಗ್ತಾ ಇರುವುದಲ್ಲ, ನನ್ನ ಹಿಂದೆ ಅನೇಕ ಹನುಮಂತರು ಹಾರಿ ಹೋಗಿದ್ದಾರೆ, ಹೀಗೇನೆ ಅನೇಕ ಮಂದಿ ಸೀತೆಯನ್ನು ಕಂಡು ಬಂದಿದ್ದಾರೆ, ನನಗಿಂತ ಹಿಂದೆ ಅನೇಕ ಸಲ ಇತಿಹಾಸ ಆಗಿದೆ ಅಂತ ಹೇಳಿ. ಯಾಕೆಂತ ಹೇಳಿದರೆ, ಇವತ್ತು ಈ ಉಪನ್ಯಾಸವನ್ನು ಮಾಡುವಾಗ ಹೊಸ ವಿಷಯವನ್ನು ನಾನೇನು ಹೇಳ್ತಾ ಇಲ್ಲ. ನನಗಿಂತ ಹಿಂದೆ ಆ ಎಲ್ಲ ಘಟನೆಗಳನ್ನು, ನಾನು ಹೇಳುವ ಘಟನೆಗಳನ್ನು ಕಣ್ಣಾರೆ ನೋಡಿ ಬಂದವರು ಇಲ್ಲೇ ಇರುವಾಗ ನಾನಂತೂ ಖಂಡಿತವಾಗಿಯೂ ಆ ಅಹಂಕಾರವನ್ನು ಧರಿಸುವುದಕ್ಕೆ ಇಷ್ಟಪಡೋದಿಲ್ಲ. ನಿಮಗೆ ಗೊತ್ತಿರುವ ವಿಚಾರಗಳನ್ನಷ್ಟೇ ನಾನು ಮತ್ತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಕೆಲಸವನ್ನು ಮಾಡ್ತೇನೆ. ಶ್ರೀರಾಮನ ಈ ಒಂದು ಪುಣ್ಯಭೂಮಿ ಭಾರತ. ಹಾಗಾಗಿಯೇ ನಮಗೆ ಒಂದು ಮಾತಿದೆ ನಮ್ಮಲ್ಲಿ, ಏನು ಅಂತ ಹೇಳಿದರೆ, ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ಅಂತ ಹೇಳಿ. ಅಂದರೆ ವಾಲ್ಮೀಕಿ ಅನ್ನುವ ಗಿರಿಯಿಂದ ಹುಟ್ಟಿ ರಾಮಸಾಗರ ಅನ್ನುವ ಸಾಗರವನ್ನು ಸೇರುವಂತಹ ಈ ರಾಮಾಯಣ ಮಹಾನದಿ ಈ ಇಡೀ ಭೂಮಿಯನ್ನು ಪುಣ್ಯ ಭೂಮಿಯನ್ನಾಗಿ ಮಾಡಿದೆ. ಈ ರಾಮಾಯಣ ಮಹಾನದಿ ಎಲ್ಲೆಲ್ಲ ಹರಿದಾಡಿದೆ ಅಂತ ಹೇಳಿದರೆ ಅದು ಇಡೀ ಭಾರತದಲ್ಲಿ ಹರಿದಾಡಿದೆ. ಹಿಮಾಲಯ ಮಾತ್ರವಲ್ಲ, ಹಿಮಾಲಯಕ್ಕಿಂತ ಆ ಕಡೆ ವಿದೇಹ, ಮಿಥಿಲೆ, ಅಲ್ಲಿಯೂ ಕೂಡ ಈ ರಾಮಾಯಣ ಮಹಾನದಿ ಹರಿದಾಡಿದೆ. ಮತ್ತು ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾದದ್ದೂ ಅಲ್ಲ. ನಾವು ಸ್ವಲ್ಪ ಪೂರ್ವ ಏಷ್ಯಾದ ಕಡೆಗೆ ನೋಡಿದರೆ, ಜಾವಾ, ಸುಮಾತ್ರ, ಬಾಲಿ ಮುಂತಾದ ದೇಶಗಳನ್ನು ನೋಡಿದರೆ, ಇಂಡೋನೇಷ್ಯಾ, ಥೈಲ್ಯಾಂಡ್ ಮುಂತಾದ ದೇಶಗಳನ್ನು ನೋಡಿದರೆ, ಈ ಕಡೆ ಸ್ವಲ್ಪ ಆಫ್ರಿಕಾ ಖಂಡದ ಕೆಲವು ಭಾಗಗಳನ್ನು ನಾವು ನೋಡಿದರೆ ಎಲ್ಲೆಲ್ಲಿಯೂ ನಾವು ಈ ರಾಮಾಯಣದ ಕುರುಹುಗಳನ್ನು ನೋಡ್ಬೋದು. ಅಂದರೆ ರಾಮಾಯಣ ಮಹಾನದಿ ಅಂತ ಹೇಳುವಂಥದ್ದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಭೂಭಾಗಗಳಲ್ಲೂ ಕೂಡ ಅದು ಹರಿದಾಡಿದೆ ಅನ್ನೋದು ನಿಸ್ಸಂಶಯ. ಒಂದೇ ಒಂದು ಉದಾಹರಣೆಯನ್ನು ನಾನು ಹೇಳುವುದಾದರೆ, ಶ್ರೀಲಂಕೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ತೀರ ಹತ್ತಿರದಲ್ಲಿರುವಂಥ ಒಂದು ದೇಶ. ಅಲ್ಲಿಗೇನಾದರೂ ನಾವು ಪ್ರವಾಸಕ್ಕೆ ಹೋದರೆ ನಮಗೆ ಅಲ್ಲಿ ಅಶೋಕ ವಾಟಿಕವನ್ನು ತೋರಿಸ್ತಾರೆ. ನಾವೇನು ಕಥೆಯಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಕೂರಿಸಿಟ್ಟಿದ್ದ, ರಾವಣ ಬಂಧಿಸಿಟ್ಟಿದ್ದ ಅಂತ ನಾವು ಹೇಳ್ತೇವೆ, ರಾಮಾಯಣ ಕಥೆಯನ್ನು ಓದ್ತೇವೆ. ಆ ಅಶೋಕ ವಾಟಿಕ ಇವತ್ತು ಅಲ್ಲಿ ಒಂದು ಬಾಟನಿಕಲ್ ಗಾರ್ಡನ್ ಆಗಿದೆ. ಆ ಅಶೋಕ ವಾಟಿಕವನ್ನು ಅವರು ಬಹಳ ಪ್ರೀತಿಯಿಂದ, ಗೌರವದಿಂದ, ಹೆಮ್ಮೆಯಿಂದ ತೋರಿಸ್ತಾರೆ. ಇಲ್ಲಿಯೇ ನಮ್ಮ ಸೀತೆ ಇದ್ದದ್ದು, ಇಲ್ಲಿಯೇ ಆಕೆ ಅನೇಕ ದಿನಗಳ ಕಾಲ ತಂಗಿದ್ದು ಅನ್ನೋದನ್ನು ಅವರು ತೋರಿಸ್ತಾರೆ. ಅದೇ ರೀತಿಯಲ್ಲಿ ಆಕೆ ಅಗ್ನಿ ಪ್ರವೇಶವನ್ನು ಮಾಡಿದಂತಹ ಜಾಗವನ್ನು ಕೂಡ ಇವತ್ತಿಗೂ ಕೂಡ ನಾವು ಹೋಗಿ ಶ್ರೀಲಂಕೆಯಲ್ಲಿ ನೋಡಬಹುದು. ಅಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಇವತ್ತಿಗೂ ಅಲ್ಲಿಯ ಪಂಚಾಯಿತಿ ಒಂದು ಆಲದ ಮರದ ಕೆಳಗೆ ನಡೀತದೆ. ಮತ್ತು ಅಲ್ಲಿ ಅವರು ನಂಬುತ್ತಾರೆ ಏನಂತ ಹೇಳಿದರೆ, ಇಲ್ಲಿಯೇ ಒಂದು ಅಗ್ನಿಯ ಪ್ರವೇಶವನ್ನು ಸೀತೆ ಮಾಡಿದ್ದು ಅಂತ ಹೇಳಿ. ಇವತ್ತಿಗೂ ಕೂಡ ಆ ಹಳೆಯ ರೀತಿಯಲ್ಲೇ ಅವರು ನ್ಯಾಯ ಪಂಚಾಯತಿಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ವಿಭೀಷಣನನ್ನು ಪಟ್ಟ ಕಟ್ಟಿಸಿ ಲಂಕೆಯ ರಾಜನಾಗಿ ಮಾಡಿದ್ದು ಕೂಡ ಒಂದು ಜಾಗವನ್ನು ಇವತ್ತಿಗೂ ಕೂಡ ನಾವು ಹೋಗಿ ನೋಡಬಹುದು. ಅದು ಕೆಲಾಣಿಯ ಅನ್ನೋ ಒಂದು ಜಾಗವನ್ನು ತೋರಿಸ್ತಾರೆ. ಆ ಕೆಲಾಣಿಯ ಯಾವುದು ಅಂತ ಹೇಳಿದರೆ, ರಾಮಾಯಣ ಮಹಾಕಾವ್ಯದಲ್ಲಿ ಅದನ್ನು ಕಲ್ಯಾಣಿ ನದಿ ಅಂತ ಗುರುತಿಸ್ತಾರೆ. ಕಲ್ಯಾಣಿ ನದಿಯ ತೀರದಲ್ಲಿ ವಿಭೀಷಣನಿಗೆ ಲಕ್ಷ್ಮಣ ಮತ್ತು ರಾಮ ಇಬ್ಬರು ಸೇರಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಇವತ್ತಿನಿಂದ ನೀನು ಲಂಕಾಧಿಪತಿ ಅಂತ ಘೋಷಿಸ್ತಾರೆ ಅಂತ ಹೇಳುವಂಥ ಭಾಗ
ಅಲ್ಲಿ ಬರ್ತದೆ. ಆ ಕಲ್ಯಾಣಿ ನದಿ ಸಾವಿರಾರು ವರ್ಷಗಳಾದ ಮೇಲೂ ಕೂಡ ಇವತ್ತಿಗೂ ಕೂಡ ಅದೇ ಹೆಸರಿನಿಂದ ಶ್ರೀಲಂಕಾದಲ್ಲಿ ಗುರುತಿಸಲ್ಪಡ್ತದೆ. ಅಂದರೆ ಈ ರಾಮಾಯಣ ಆದದ್ದು ಇದು ಕಟ್ಟುಕತೆಯಲ್ಲ, ಐತಿಹ್ಯ ಅಲ್ಲ, ಸುಳ್ಳು ಏನು ಪುರಾಣಗಳಲ್ಲ, ಇದು ನಿಜವಾಗಿಯೂ ಈ ಭಾರತದಲ್ಲಿ, ಈ ದೇಶದಲ್ಲಿ ನಡೆದ ಘಟನೆ ಅನ್ನುವುದು ನಮಗೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅದಕ್ಕೆ ಪುರಾವೆಗಳು ನಮಗೆ ಸಿಗ್ತವೆ. ದುರ್ದೈವ, ನಮ್ಮ ದೇಶದಲ್ಲಿ ಇವತ್ತು ಯಾವ ರೀತಿಯ ವ್ಯವಸ್ಥೆಯೊಳಗೆ ನಾವಿದ್ದೇವೆ ಅಂತ ಹೇಳಿದರೆ, ಈ ದೇಶದಲ್ಲಿ ರಾಮ ನಡೆದಾಡಿದ್ದಾನೆ ಅಂತ ಹೇಳಬೇಕಾದ್ರೆ ಹೇಳಿದರೆ ಎಲ್ಲೆಲ್ಲಿ ನಡೆದಿದ್ದಾನೆ ಪ್ರೂಫ್ ತೋರಿಸಿ. ರಾಮ ಈ ದೇಶದಲ್ಲಿ ಹುಟ್ಟಿದ, ಎಲ್ಲಿ ಹುಟ್ಟಿದ ಪ್ರೂಫ್ ತೋರಿಸಿ. ಕೃಷ್ಣ ಈ ದೇಶದಲ್ಲಿ ಅನೇಕ ಸಾಧನೆಗಳನ್ನು, ಮಹಾತ್ಮೆಗಳನ್ನು ಮಾಡಿದ, ಎಲ್ಲಿ ಮಾಡಿದ, ಏನು ಮಾಡಿದ, ಎಲ್ಲಿ ನಡೆದಾಡಿದ, ಎಲ್ಲಿ ಕೂತ, ಪ್ರೂಫ್ ತೋರಿಸಿ. ಈ ಪ್ರೂಫ್ ತೋರಿಸಿ ಅನ್ನುವ ಪಾಶ್ಚಾತ್ಯ ಪರಿಕಲ್ಪನೆ, ಪ್ರತಿಯೊಂದಕ್ಕೂ ದಾಖಲೆಯನ್ನು ತೋರಿಸುವ, ಪ್ರತಿಯೊಂದಕ್ಕೂ ಸಾಕ್ಷಿ ಪುರಾವೆಗಳನ್ನು ಕೇಳುವಂಥ ಪಾಶ್ಚಾತ್ಯ ಪರಿಕಲ್ಪನೆ ಇವತ್ತು ಪ್ರಜಾಪ್ರಭುತ್ವ ದೇಶ ಅಂತ ಅನ್ನಿಸಿಕೊಳ್ಳುತ್ತಾ ಇರುವಂತಹ ಭಾರತದಲ್ಲಿ ಇವತ್ತಿಗೂ ನಮ್ಮಲ್ಲಿದೆ. ಹಾಗಾಗಿ ರಾಮ ಕೇವಲ ಒಂದು ನಂಬಿಕೆಯ ಪ್ರಶ್ನೆ ಅಲ್ಲ, ಆತನ ಅಸ್ತಿತ್ವವನ್ನು ಕೂಡ ನಾವು ಸಾಬೀತುಪಡಿಸಬೇಕಾದ ಒಂದು ದುರಂತ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ರಾಮ ಸೇತು ಅನ್ನೋದು ಇತ್ತು ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಆತ ಯಾವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿದ್ದ, ರಾಮ ಸೇತು ನಿಜಕ್ಕೂ ಇತ್ತ, ಅದು ಕಟ್ಟಿದ್ದಾರಾ, ಅದಕ್ಕೆ ಪುರಾವೆ ಇದೆಯಾ ಅಂತ ಕೇಳುವವರು ನಮ್ಮಲ್ಲಿದ್ದಾರೆ. ನೋಡಿ, ರಾಮ ಸೇತು ಇದೆ, ಅದರ ಪುರಾವೆಯನ್ನು ನಾವು ನಿಮಗೆ ಉಪಗ್ರಹದ ಚಿತ್ರದ ಮೂಲಕ ತೋರಿಸ್ತೇವೆ ಅಂತ ಹೇಳುವ ಪಾಶ್ಚಾತ್ಯ ವಿಜ್ಞಾನಿಗಳು ಕೂಡ ಇದ್ದಾರೆ. ಈ ರೀತಿ ಈ ದೇಶದಲ್ಲಿ ನಡೆದಾಡಿದ, ಈ ದೇಶದಲ್ಲಿ ಮಹತ್ ಸಾಧನೆಗಳನ್ನು ಮಾಡಿದ ಒಬ್ಬ ಮಹಾಪುರುಷ ಸಾವಿರಾರು ವರ್ಷಗಳ ನಂತರವೂ ಕೂಡ ಈ ದೇಶಕ್ಕೆ ಪ್ರೇರಣೆಯಾಗಿ ನಿಂತಿದ್ದಾನೆ ಅಂತ ಹೇಳಿದರೆ ಅದು ಸಾಮಾನ್ಯ ಘಟನೆ ಅಲ್ಲ. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಅವರಿಗೆ ನಾರದರು ಕಥೆಯನ್ನು ಹೇಳ್ತಾರೆ. ಈಗಾಗಲೇ ಹೇಳಿದರು, ರಾಮ ಅನ್ನುವ ಹೆಸರು ಅತ್ಯಂತ ಸುಲಲಿತವಾದ, ಸರಳವಾದ, ಸುಲಭವಾದ, ಎಲ್ಲರಿಗೂ ಅತ್ಯಂತ ಸುಲಭವಾಗಿ ಉಚ್ಚರಿಸಲಿಕ್ಕೆ ಆಗುವಂಥ ಹೆಸರು. ಕೃಷ್ಣ ಅಂತ ಹೇಳಬೇಕಾದ್ರೂ 2 ಒತ್ತಕ್ಷರ ಇದೆ, ಸ್ವಲ್ಪ ಕಷ್ಟ ಆಗಬಹುದೇನೋ, ಆದರೆ ರಾಮ ಅಂತ ಹೇಳುವುದಕ್ಕೆ ಯಾವ ಕಷ್ಟವೂ ಇಲ್ಲ. ಹಾಗಾಗಿ ಒಂದು ಕಥೆ ಕೂಡ ಇದೆ, ನಮ್ಮ ಕನ್ನಡಿಗರು ಸೃಷ್ಟಿ ಮಾಡಿರಬಹುದಾದ ಕತೆ. ಏನು ಅಂತ ಹೇಳಿದರೆ, ವಾಲ್ಮೀಕಿ ಮಹರ್ಷಿಗಳು ತಮ್ಮ ಪೂರ್ವಾಶ್ರಮದಲ್ಲಿ ರಾಮ ಅಂತ ಹೇಳುವುದಕ್ಕೂ ಬರದೇ ಇದ್ದಾಗ, ನೀನು ಪರವಾಗಿಲ್ಲಪ್ಪ ಮರ ಅಂತ ಹೇಳು, ಆ ಮರ ಅಂತ ಹೇಳಿದ್ದನ್ನೇ ನಿರಂತರವಾಗಿ ಪುನರುಚ್ಚಾರಣೆ ಮಾಡ್ತಾ ಇದ್ರೆ ಅದು ರಾಮ ಅಂತಾಗಿ ನಿನಗೆ ಆತ ಒಲಿತಾನೆ ಅಂತ ನಾರದರು ಹೇಳಿದ ಕತೆ ಕನ್ನಡಿಗರು ಬಹುಶಃ ಕಟ್ಟಿದ ಒಂದು ಕತೆ ಇದೆ. ರಾಮ ಅನ್ನುವ ಹೆಸರು ಅತ್ಯಂತ ಸರಳವಾದದ್ದು. ನಾರದರು ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ವಾಲ್ಮೀಕಿ ಮಹರ್ಷಿಗಳು ಕೇಳ್ತಾರೆ, ಒಂದು ಉದ್ದದ ಪಟ್ಟಿಯನ್ನು ಕೊಡ್ತಾರೆ. ಈ ಭೂಮಿಯಲ್ಲಿ ಯಾರು ಅತ್ಯಂತ ಸುಂದರನಾದವನು, ಅತ್ಯಂತ ಧೀರನಾದವನು, ಅತ್ಯಂತ ಶೂರನಾದವನು, ಪ್ರಜಾ ವಾತ್ಸಲ್ಯವನ್ನು ಹೊಂದಿರುವವನು, ತುಂಬ ಸಮರ್ಥವಾಗಿ ರಾಜ್ಯಭಾರವನ್ನು ಮಾಡ್ತಾ ಇರುವವನು, ಸತ್ಯ ವಾಕ್ಯ ಪರಿಪಾಲನೆ ಮಾಡ್ತಾ ಇರುವವನು, ಪ್ರಾಮಾಣಿಕನಾದವನು, ತ್ಯಾಗ ಬುದ್ಧಿ ಇರುವವನು, ದೊಡ್ಡವರ ಬಗ್ಗೆ, ಹಿರಿಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಗೌರವ ಇರುವವನು, ಹೆಂಡತಿಯ ಮಾತನ್ನು ಮನಸ ವಾಚ ಕಾಯೇನ ವಾಚ ಮನಸ್ಸ ಅದನ್ನು ನಡೆಸಿಕೊಡುವವನು, ಇತ್ಯಾದಿ ಎಲ್ಲ ಗುಣಗಳಿರುವಂತಹ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ ನಾರದ ಮಹರ್ಷಿಗಳಂತ ಕೇಳಿದಾಗ ನಾರದರು ಹೇಳ್ತಾರೆ, ನೀವು ಹೇಳುವ ಗುಣಗಳು ಮತ್ತು ಅದಕ್ಕಿಂತ ಅತಿಶಯವಾದ ಇನ್ನಷ್ಟು ಗುಣಗಳಿರುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೇ ಶ್ರೀರಾಮ ಅಂತ ಹೇಳಿ. ಆ ಶ್ರೀರಾಮನ ಕಥೆಯನ್ನು ನಾರದರ ಬಾಯಿಯಿಂದ ಕೇಳಿದ ವಾಲ್ಮೀಕಿ ಮಹರ್ಷಿಗಳು ಆ ಕಥೆಯ ಗುಂಗಿನಲ್ಲಿ ಇಳಿದು ಹೋಗಿದ್ದಾರೆ. ಅವರು ತಮಸಾ ನದಿಯನ್ನು ಸ್ನಾನಕ್ಕೆ ಸಂಧ್ಯಾವಂದನೆ ಮಾಡುವುದಕ್ಕೆ ಅಂತ ಹೇಳಿ, ಆಹ್ನಿಕ ಮಾಡುವುದಕ್ಕೆ ಅಂತ ಹೇಳಿ ಇಳಿದಾಗ ಆ ಒಂದು ಘಟನೆಯನ್ನು ನೋಡ್ತಾರೆ. ಒಂದು ಕಡೆಯಲ್ಲಿ ಒಬ್ಬ ಬೇಡ ಒಂದು ಹಕ್ಕಿಯನ್ನು ಆತ ಬಾಣ ಹೊಡೆದು ಕೊಂದಾಗ ಆ 2 ಹಕ್ಕಿಗಳಲ್ಲಿ ಒಂದು ಕ್ರೌಂಚ ಹಕ್ಕಿ ಅದು ಕೆಳಗೆ ಬಿದ್ದು ಸಾಯ್ತದೆ. ಕಥೆಯ ನದಿಯಲ್ಲಿ ಮಿಂದು ಹೋಗಿದ್ದಾರೆ. ಅದು ಅವರ ಮನಸ್ಸಿನಲ್ಲಿ ತೇವವಾಗಿ ಭಾವಪೂರ್ಣವಾಗಿ ಅದು ನಿಂತಿದೆ. ಎದುರುಗಡೆ ಒಂದು ಹೃದಯ ವಿದ್ರಾವಕವಾದ ಚಿತ್ರವನ್ನು ನೋಡ್ತಾರೆ. ಆ ಶೋಕವನ್ನು ನೋಡಿ, ಆ ಹಕ್ಕಿಯ ಶೋಕವನ್ನು ನೋಡಿ ತಕ್ಷಣ ಅವರೊಂದು ಶಾಪವನ್ನು ಕೊಡ್ತಾರೆ. ಆ ಶಾಪ ಏನು ಅಂತ ಹೇಳಿದರೆ, ನೀನು ಈ ಹಕ್ಕಿಗೆ ನೀನು ನೆಲೆ ಇಲ್ಲದ ಹಾಗೆ ಮಾಡಿದ್ದೀಯಾ, ವಿಶ್ವಾಸದ ನೆಲೆ ಇಲ್ಲದ ಹಾಗೆ ಮಾಡಿದ್ದೀಯಾ, ಶ್ವಾಸದ ನೆಲೆ ಇಲ್ಲದ ಹಾಗೆ ಮಾಡಿದ್ದೀಯಾ, ಹಾಗಾಗಿ ನಿನಗೂ ಕೂಡ ನೆಲೆ ಇಲ್ಲದೆ ಹೋಗಲಿ ಅಂತ ಹೇಳಿ ಆ ಬೇಟೆಗಾರನಿಗೆ ಶಾಪವನ್ನು ಕೊಡ್ತಾರೆ. ಆದರೆ ಅವರು ಹೇಳಿದ ಆ ಮಾತು, ಆ ಬೈಗುಳ ನೋಡಿ, ಒಬ್ಬ ಸನ್ಯಾಸಿ, ಒಬ್ಬ ಋಷಿ, ಒಬ್ಬ ಮುನಿ, ಆತ ಬೈದದ್ದು ಕೂಡ ಒಂದು ಶ್ಲೋಕವಾಗ್ತದೆ ಅಂತ ಹೇಳಿ ಆಶ್ರಮಕ್ಕೆ ವಾಪಸ್ ಬರ್ತಾರೆ. ಭರದ್ವಾಜ ಮುನಿಗಳು, ಅವರ ಶಿಷ್ಯರು, ಅವರು ಅವರ ಜೊತೆ ಬರ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ಅದೇ ಒಂದು ಯೋಚನೆ ಓಡ್ತಾ ಇದೆ, ನಾನು ಈ ಥರ ಒಂದು ಶಾಪವನ್ನು ಕೊಟ್ಟು ಬಿಟ್ಟನಲ್ಲ ಅಂತ ಹೇಳಿ. ಆವಾಗ ಬ್ರಹ್ಮದೇವರು ಕಾಣಿಸಿಕೊಂಡು ಹೇಳ್ತಾರೆ, ನೀವು ಶೋಕವಾಗಿ
ನೀವು ಬೈದು ಕೂಡ ಒಂದು ಶ್ಲೋಕವಾಗಿ ಬಂದಿದೆ. ಹಾಗಾಗಿ ಇದು ಶುಭ ಸೂಚನೆ. ನೀವು ನಿಮ್ಮ ಮನಸ್ಸಿನಲ್ಲಿ ಯಾವ ಕಥೆಯನ್ನು ನೀವು ಯೋಚನೆ ಮಾಡ್ತಾ ಇದ್ದೀರೋ ಅದೇ ಕಥೆಯನ್ನು ನೀವು ಒಂದು ಮಹಾಕಾವ್ಯವಾಗಿ ಬರೆಯಬೇಕು. ಮತ್ತು ನಿಮಗೊಂದು ವರವನ್ನು ಕೂಡ ಕೊಡ್ತೇನೆ. ಆ ಘಟನೆಗಳು ಯಾವ ರೀತಿಯಲ್ಲಿ ನಡೆದವೋ, ಆ ವ್ಯಕ್ತಿಗಳ ಪಾತ್ರಗಳ ಮನಸ್ಸುಗಳಲ್ಲಿ ಯಾವ್ಯಾವ ರೀತಿಯ ಭಾವನೆಗಳು ಬಂತೋ ಅದೆಲ್ಲವೂ ಕೂಡ ನಿಮಗೆ ಕಾಣಿಸುವ ಹಾಗೆ ಆಗಲಿ ಅಂತ ಹೇಳಿ ಒಂದು ವರವನ್ನು ಕೊಟ್ಟು, ಆ ಒಂದು ವರದ ಬಲದಿಂದ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಮಹಾಕಾವ್ಯವನ್ನು, ಶ್ರೀಮದ್ ರಾಮಾಯಣವನ್ನು ಬರೆದರು ಅನ್ನುವುದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅಂತಹ ರಾಮಾಯಣ ಇದು ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಕಾಣಿಸುವಂಥ ಕಥಾನಕ. ನಾವು ರಾಮಾಯಣ ಮತ್ತು ಮಹಾಭಾರತ ಎರಡು ಮಹಾಕಾವ್ಯಗಳನ್ನು ಅಕ್ಕಪಕ್ಕದಲ್ಲಿಟ್ಟಾಗ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಬರುವ ಭಾವನೆ ಯಾವುದು ಅಂತ ಹೇಳಿದರೆ, ರಾಮಾಯಣ ಬಹಳ ಸರಳ, ಮಹಾಭಾರತ ಸ್ವಲ್ಪ ಕ್ಲಿಷ್ಟ, ಸಂಕೀರ್ಣ. ಆದರೆ ರಾಮಾಯಣ ನಮಗೆ ಮೋಸ ಮಾಡ್ತದೆ. ಹೇಗೆ ಅಂತ ಹೇಳಿದರೆ, ಮೇಲ್ನೋಟಕ್ಕೆ ಸರಳ, ಆದರೆ ಅದು ಅತ್ಯಂತ ಆಳವಾಗಿರುವಂಥದ್ದು, ಅತ್ಯಂತ ಗಂಭೀರವಾಗಿರುವಂಥದ್ದು, ಅತ್ಯಂತ ಸಂಕೀರ್ಣವಾಗಿರುವಂಥದ್ದು. ಒಂದು ಪುಷ್ಕರಣಿ ಅಥವಾ ಒಂದು ಕೆರೆಯಲ್ಲಿ ಮೇಲ್ನೋಟಕ್ಕೆ ನಮಗೆ ಯಾವ ಅಲೆಗಳೂ ಕಾಣಿಸೋದಿಲ್ಲ ಅಂತ ಹೇಳಿ ಹಾರಿದರೆ ನಾವು ತಳವನ್ನು ಮುಟ್ತೇವೆ. ಹಾಗೆಯೇ ರಾಮಾಯಣ ಕೂಡ ಮೇಲ್ನೋಟಕ್ಕೆ ನಮಗೆ ಯಾವ ಪ್ರಕ್ಷುಬ್ಧ ಅಲೆಗಳು ಕಾಣಿಸದೇ ಇದ್ರೂ ಕೂಡ ಅದು ಆಳಕ್ಕೆ ಇಳಿತಾ ಹೋದಷ್ಟು ಮತ್ತೆ ನಮ್ಮನ್ನು ಸೆಳೆಯುವ, ಮತ್ತಷ್ಟು ಆಳಕ್ಕೆ ನಮ್ಮನ್ನು ಎಳೆದುಕೊಂಡು ಹೋಗುವಂಥ ಒಂದು ಭವ್ಯವಾದ ಕಥಾನಕ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ, ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ರಾಮ ಕಾಡಿಗೆ ಹೋಗುವಂಥ ಸನ್ನಿವೇಶವನ್ನು ನಾವು ತೆಗೆದುಕೊಂಡರೂ ಕೂಡ, ವನವಾಸಕ್ಕೆ ಹೋಗುವ ಸನ್ನಿವೇಶವನ್ನು ತೆಗೆದುಕೊಂಡರೂ ಕೂಡ ಮೇಲ್ನೋಟಕ್ಕೆ ಏನು, ಕೈಕೇಯಿ ನನ್ನ ಮಗನಿಗೆ ರಾಜ್ಯ ಸಿಗಬೇಕು, ಅಧಿಕಾರ ಸಿಗಬೇಕು, ಆತ ರಾಜನಾಗಬೇಕು, ಇವನು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾಳೆ. ತನ್ನ ಹಳೆಯ 2 ವರಗಳನ್ನು ನೆನಪಿಸ್ತಾಳೆ. ದಶರಥನಿಗೆ ಹೇಳ್ತಾಳೆ, ಈ 2 ವರಗಳನ್ನು ನೆರವೇರಿಸಿಕೊಡು. 1, ಇವನು ಕಾಡಿಗೆ ಹೋಗಬೇಕು. 2, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಆವಾಗ ಶ್ರೀರಾಮ ಯಾವ ಒಂದು ಉದ್ವೇಗವೂ ಗೊಂದಲವೂ ಇಲ್ಲದೆ ಆತ ನೇರವಾಗಿ ಬಂದು ಹೇಳ್ತಾನೆ, ನಾನು ಕಾಡಿಗೆ ಹೋಗ್ತೇನೆ. ಕಾಡಿಗೆ ಹೊರಡ್ತಾನೆ. ತನ್ನ ಎಲ್ಲ ಪಟ್ಟೆ ಪೀತಾಂಬರಗಳನ್ನು ಕಳಚಿಸ್ತಾನೆ, ತನ್ನ ಚಿನ್ನಾಭರಣಗಳನ್ನು ತೆಗೆದಿಡ್ತಾನೆ. ಆತ ಕಾಡಿಗೆ ಹೋಗುವ, ವನವಾಸಕ್ಕೆ ಹೋಗುವಂಥ ಒಂದು ಉಡುಪುಗಳನ್ನು ಧರಿಸಿ ಸಿದ್ಧನಾಗಿ ನಿಲ್ತಾನೆ. ಕಾಡಿಗೆ ಹೊರಡ್ತಾನೆ. ಅವನ ಜೊತೆ ಲಕ್ಷ್ಮಣ ಹೊರಟ, ಸೀತೆ ಹೊರಟ್ಲು. ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಕಾಣಿಸುವಂಥ ಕಥೆ. ಆದರೆ ಇದರ ಆಳಕ್ಕೆ ಹೋದಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ, ದಶರಥನಿಗೆ ಆಗ್ತಾ ಇರುವಂಥ ಒಂದು ಗೊಂದಲ, ಉದ್ವೇಗ. ಒಂದು ಕಡೆಯಲ್ಲಿ ತನ್ನ ಹೆಂಡತಿಯ ಮಾತನ್ನು ನಡೆಸಿಕೊಡಬೇಕು, ಇನ್ನೊಂದು ಕಡೆಯಲ್ಲಿ ತನ್ನ ಮಗನನ್ನು ಕಾಡಿಗೆ ಕಳಿಸಬೇಕು. ನಾಳೆ ಆತ ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ತಾ ಇರುವವನು. ಅಯೋಧ್ಯೆಯನ್ನು ಸುಮಾರು 12 ವರ್ಷಗಳ ಕಾಲ ಶ್ರೀರಾಮ ನೋಡಿಕೊಂಡಿದ್ದ, ಮೇಲ್ವಿಚಾರಣೆ ಮಾಡ್ತಾ ಇದ್ದ. ಆತ ಈಗಷ್ಟೇ ಹುಟ್ಟಿದ ಮಗುವಲ್ಲ. ಆತ ತನ್ನ ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿ ವಿಶ್ವಾಮಿತ್ರರ ಜೊತೆ ಹೋಗಿ ಎಲ್ಲ ತಾಟಕಿ ಮುಂತಾದ ರಾಕ್ಷಸರನ್ನು ಕೊಂದು ವಾಪಸ್ಸು ಬಂದ ಮೇಲೆ 12 ವರ್ಷಗಳ ಕಾಲ ಅಯೋಧ್ಯೆಯನ್ನು ರಾಜ್ಯಭಾರ ಮಾಡಿದವನು. ದಶರಥ ರಾಜನಾಗಿದ್ದರೂ ಕೂಡ ಅವನ ಜೊತೆ ಅವನ ಸಹಾಯಕನಾಗಿ ಕೆಲಸ ಮಾಡಿದ ಅನುಭವ ಇದ್ದವನು ಶ್ರೀರಾಮ. ಅಂತಹ ಶ್ರೀರಾಮನಿಗೆ ಪಟ್ಟ ಕಟ್ಟಿ ಇನ್ನೇನು ನಾಳೆ ಪಟ್ಟಾಭಿಷೇಕ ಅಂತ ಹೇಳುವ ಸಂದರ್ಭದಲ್ಲಿ ಅವನನ್ನು ನೇರವಾಗಿ 14 ವರ್ಷ, ಸುಮ್ಮನೆ ಹೀಗೆ ಹೋಗಿ ಹಾಗೆ ಬಾ ಅಂತ ಹೇಳುವಂಥದ್ದಲ್ಲ, 14 ವರ್ಷ ಆತನನ್ನು ಕಾಡಿಗೆ ಕಳಿಸುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಂತ ಅಪ್ಪನಿಗೆ ಎಷ್ಟು ಕಷ್ಟ ಆಗಿರಬಹುದು. ಅದು ಕೂಡ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಗಳಿಸಿದ ಮಗ, ತನ್ನ ಅತ್ಯಂತ ಪ್ರೀತಿಪಾತ್ರನಾದ ಮಗ, ಎಷ್ಟು ಕಷ್ಟ ಆಗಿರಬಹುದು. ದಶರಥ ತನ್ನ ಎಲ್ಲ ಆಸ್ಥಾನಿಕರನ್ನ ಎಲ್ಲ ಕರೆಸಿ ಅವ್ರನ್ನ ಕೇಳ್ತಾನೆ, ನೋಡಿ, ನನಗೆ ನನ್ನ ಮಗನೇ ಪಟ್ಟಾಭಿಷೇಕ ಆಗಬೇಕು, ರಾಜನಾಗಬೇಕು ಅಂತ ಏನಿಲ್ಲ, ಆದರೆ ನನ್ನಲ್ಲಿ ಒಂದು ಗುಣಗಳ ಪಟ್ಟಿ ಇದೆ. ಈ ಗುಣಗಳ ಪಟ್ಟಿಯಲ್ಲಿ ಯಾವುದು ಎಷ್ಟು ನಮ್ಮ ರಾಜ್ಯದಲ್ಲಿ ನಾವು ಅದನ್ನು ತುಲನೆ ಮಾಡ್ತಾ ಹೋದರೆ ಶ್ರೀರಾಮನಿಗಿರುವಷ್ಟು ಈ ಗುಣಗಳ ಅತಿಶಯವಾದ ಒಂದು ಬಾಹುಳ್ಯ ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತಾನೆ. ಏನು ಅಂತ ಹೇಳಿದರೆ, ಅವನು ಮಿತಭಾಷಿ, ಪ್ರಿಯಭಾಷಿ, ಆಮೇಲೆ ಆತ ಹಿತಸಖ, ತುಂಬ ಒಳ್ಳೆಯ ಸ್ನೇಹಿತ, ಆತ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವವನು, ಆತ ಒಳ್ಳೆಯ ರೀತಿಯಲ್ಲಿ ಪ್ರಜೆಗಳನ್ನು ನೋಡಿಕೊಳ್ಳುವವನು, ಆತ ಧೀರ, ಧೀಮಂತ, ಆತ ಎಲ್ಲ ಕಾವ್ಯಗಳನ್ನು ಓದಿಕೊಂಡವನು. ಹೀಗೆ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟು ಇಷ್ಟು ಗುಣಗಳಲ್ಲಿ ಯಾವ ಗುಣವನ್ನು ನೀವು ಬೇರೆಯವರಲ್ಲಿ ಶ್ರೀರಾಮನಿಗಿಂತ ಹೆಚ್ಚಾಗಿ ನೀವು ನೋಡಲಿಕ್ಕೆ ಸಾಧ್ಯ ಇದೆ? ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ರಾಮನನ್ನು ಆರಿಸಿದ್ದೇನೆ ಅನ್ನುವ ಮಾತನ್ನು ಹೇಳ್ತಾನೆ. ಅಂಥ ದಶರಥ ಸಂದಿಗ್ಧತೆ ಬೀಳ್ತಾನೆ. ಯಾವ ರೀತಿಯಲ್ಲಿ ನಾನು ಕಳಿಸಿಕೊಡೋದಕ್ಕೆ ಸಾಧ್ಯ? ಈ ಕಡೆ ಕೌಸಲ್ಯೆ, ಆಕೆ ದುಃಖಭರಿತಳಾಗ್ತಾಳೆ, ಶೋಕಭರಿತಳಾಗ್ತಾಳೆ. ಎಲ್ಲ ಪ್ರಜೆಗಳು, ಅಯೋಧ್ಯೆಯ ಪ್ರಜೆಗಳು ಇನ್ನೇನು ಅವನೇ ಮುಂದಿನ ರಾಜನಾಗಿ ಆಯ್ಕೆ ಆಗ್ತಾನೆ ಅಂತ ಅಂದುಕೊಂಡವರು ಈಗ ಶೋಕದಲ್ಲಿ ಮುಳುಗಿ ಹೋಗ್ತಾರೆ. ಲಕ್ಷ್ಮಣ ತನ್ನ ಮಾನುಷ ಸಹಜ ಸ್ವಭಾವದಿಂದ ಆತ ಕೋಪೋದ್ರಿಕ್ತನಾಗ್ತಾನೆ. ಆತ ಹೇಳ್ತಾನೆ, ನಾನು ಇವನನ್ನು, ಈ ಮುದುಕನನ್ನು ಕೊಂದು ಬಿಡ್ತೇನೆ ಅಂತ ಹೇಳ್ತಾನೆ. ದಶರಥನನ್ನು ನಾನು ಕೊಂದೇ ಬಿಡ್ತೇನೆ ಅಂತ ಹೇಳ್ತಾನೆ. ಆವಾಗ ಶ್ರೀರಾಮ ಅವನನ್ನು ಸಮಾಧಾನ ಮಾಡ್ತಾನೆ. ಇಲ್ಲಪ್ಪ, ಆ ಥರ ಅಲ್ಲ, ತಂದೆ ಹೇಳಿದ ಮಾತನ್ನು ನಾವು ತಲೆಬಾಗಿ ಅದನ್ನು ಪಾಲನೆ ಮಾಡಬೇಕು, ನೀನು ಈ ರೀತಿ ಕೋಪೋದ್ರಿಕ್ತನ ಆಗಬಾರದು ಅಂತ ಹೇಳಿ
ಲಕ್ಷ್ಮಣನನ್ನ ಸಮಾಧಾನ ಮಾಡ್ತಾನೆ. ಸೀತೆಗೆ ಹೇಳ್ತಾನೆ, ನೀನು ಅರಮನೆಯಲ್ಲಿರು. ಆವಾಗ ಸೀತೆ ಹೇಳ್ತಾಳೆ, ನೀವು ಹೇಗೆ ನಿಮ್ಮ ಮಗನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದೀರೋ ಹಾಗೆಯೇ ನಾನು ನನ್ನ ಪತ್ನಿ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು. ಗಂಡನ ಜೊತೆ ಇರುವಂಥದ್ದೇ ಪತ್ನಿಯ ಲಕ್ಷಣ. ಹಾಗಾಗಿ ನಾನು ನಿಮ್ಮ ಜೊತೆ ಇರ್ತೇನೆ. ನನಗೆ ಪತಿ ಇಲ್ಲದೆ ಹೋದರೆ, ನೀವು 14 ವರ್ಷ ಕಾಡಿಗೆ ಹೋದದ್ದೇ ಆದರೆ ನಾನು ಯಾವ ರೀತಿ ಆಗ್ತೇನೆ ಅಂತ ಹೇಳಿದರೆ, ತಂತಿ ಇಲ್ಲದ ವೀಣೆ, ಇದೆಲ್ಲ ರಾಮಾಯಣದಲ್ಲಿ ಬರುವಂಥ ರೂಪಕಗಳು. ತಂತಿ ಇಲ್ಲದ ವೀಣೆ, ಚಕ್ರ ಇಲ್ಲದ ರಥ, ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ. ನನ್ನ ಪತ್ನಿ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಅವಕಾಶ ಕೊಡಿ. ಆವಾಗ ಲಕ್ಷ್ಮಣ ಮುಂದೆ ಬರ್ತಾನೆ. ಅವ್ರು ಹೇಳ್ತಾನೆ, ನಾನೂ ಬರ್ತೇನೆ. ನಾನು ನನ್ನ ಭ್ರಾತೃ ಧರ್ಮವನ್ನು ಪಾಲನೆ ಮಾಡಬೇಕು, ನಾನು ನಿನ್ನ ಜೊತೆ ಇರಬೇಕು. ಆವಾಗ ಊರ್ಮಿಳೆ ಮುಂದೆ ಬರ್ತಾಳೆ, ನಾನೂ ಬರ್ತೇನೆ ಅಂತ ಹೇಳ್ತಾಳೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲ, ನೀನು ನಿನ್ನ ಸೊಸೆಯ ಧರ್ಮವನ್ನು ಪಾಲನೆ ಮಾಡಬೇಕು. ಸೀತೆ ಹೇಗೂ ಕಾಡಿಗೆ ಬರ್ತಾ ಇದ್ದಾಳೆ, ನೀನು ಪ್ರಾಯವಾಗಿರುವಂಥ ಅತ್ತೆ ಮತ್ತು ಮಾವಂದಿರನ್ನು ನೋಡಿಕೊಳ್ಬೇಕು. ಹಾಗಾಗಿ ನೀನು ಸೊಸೆಯ ಧರ್ಮವನ್ನು ಪಾಲನೆ ಮಾಡಬೇಕು, ನೀನು ನಿಲ್ಲಬೇಕು ಅಂತ ಹೇಳ್ತಾನೆ. ಅಂದರೆ ಒಂದು ಸಣ್ಣ ಘಟನೆ, ಸಣ್ಣದಲ್ಲ ದೊಡ್ಡದೇ, ವನವಾಸಕ್ಕೆ ಹೋಗುವಂಥ ಒಂದು ಘಟನೆ ಎಷ್ಟು ರೀತಿಯಲ್ಲಿ ಧರ್ಮದ ಬೇರೆ ಬೇರೆ ಮಜಲುಗಳನ್ನು ನಮಗೆ ತೋರಿಸಿಕೊಡ್ತದೆ ಅನ್ನೋದನ್ನು ಯೋಚನೆ ಮಾಡಿ. ಮತ್ತೆ ನಮ್ಮ ರಾಮಾಯಣ ಮಹಾಕಾವ್ಯದಲ್ಲಿ ಬರುವ ಮಾತುಗಳು ಯಾವುದು ಅಂತ ಹೇಳಿದರೆ, ಸತ್ಯೇ ಧರ್ಮ ಪ್ರತಿಷ್ಠಿತಃ, ಧರ್ಮೇ ಸತ್ಯಂ ಪ್ರತಿಷ್ಠಿತಂ. ಸತ್ಯದಲ್ಲಿ ಧರ್ಮ ಇದೆ, ಧರ್ಮದಲ್ಲಿ ಸತ್ಯ ಇದೆ. ಸತ್ಯ ಮತ್ತು ಧರ್ಮಗಳ ಜಿಜ್ಞಾಸೆಯೇ ರಾಮಾಯಣ ಮಹಾಕಾವ್ಯ. ಹಾಗಾಗಿ ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ವ್ಯಕ್ತಿಗೆ ತನ್ನ ಜೀವನದ ಯಾವುದೇ ಕ್ಷಣದಲ್ಲಿ, ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಸ್ಯೆ ಬಂದರೂ ಕೂಡ ಧರ್ಮದ ಸತ್ಯದ ಜಿಜ್ಞಾಸೆ ಬಂದರೆ ಆತನಿಗೆ ಪರಿಹಾರ ಸಿಗಬೇಕಾದದ್ದು ಮಹಾಕಾವ್ಯದಲ್ಲಿ, ರಾಮಾಯಣ ಮಹಾಕಾವ್ಯದಲ್ಲಿ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ವಿಭೀಷಣನನ್ನು ನಾವು ತೆಗೆದುಕೊಳ್ಳಬೇಕೋ ಬೇಡವೋ, ಅವನನ್ನು ನಮ್ಮ ಸೇನೆಗೆ, ನಮ್ಮ ಬಳಗಕ್ಕೆ ಸೇರಿಸಿಕೊಳ್ಳಬೇಕೋ ಬೇಡವೋ, ಅಥವಾ ರಾಮ ಲಕ್ಷ್ಮಣರನ್ನು ನಾವು ಸ್ನೇಹಿತರಾಗಿ ಮಾಡಿಕೊಳ್ಳಬೇಕೋ ಬೇಡವೋ, ಸುಗ್ರೀವ ಮತ್ತು ಅಂಗದ ಮತ್ತು ಹನುಮಂತ ಮಾಡಿಕೊಳ್ಳಬೇಕೋ ಬೇಡವೋ, ವಾನರ ಸೇನೆಯನ್ನು ನಾವು ಇವರ ಜೊತೆ ಕಳಿಸಬೇಕೋ ಬೇಡವೋ, ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ಅನೇಕ ರೀತಿಯ ಧರ್ಮ ಮತ್ತು ಸತ್ಯಗಳ ಜಿಜ್ಞಾಸೆಯನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಇಲ್ಲಿ ಬರುವಂತಹ 3 ಅಣ್ಣಂದಿರು, 3 ತಮ್ಮಂದಿರು, 3 ತಮ್ಮಂದಿರು, 3 ತಮ್ಮಂದಿರನ್ನು ನಾವು ನೋಡ್ತೇವೆ. ಅಯೋಧ್ಯೆಯಲ್ಲಿ ಲಕ್ಷ್ಮಣ, ಕಿಷ್ಕಿಂಧೆಯಲ್ಲಿ ಸುಗ್ರೀವ ಮತ್ತು ಲಂಕೆಯಲ್ಲಿ ವಿಭೀಷಣ. ಸುಗ್ರೀವ ಯಾವ ರೀತಿ ಅಂತ ಹೇಳಿದರೆ, ತನ್ನ ಹೆಂಡತಿಗಾಗಿ ತನ್ನ ಸೋದರನ ಜೊತೆ ಜಗಳ ಆಡಬೇಕಾದವನು, ಕಾದಬೇಕಾದವನು. ವಿಭೀಷಣ ಯಾವ ರೀತಿ ಅಂತ ಹೇಳಿದರೆ, ಪರರ ಹೆಂಡತಿಗಾಗಿ ತನ್ನ ಅಣ್ಣನ ಜೊತೆ ಕಾದಬೇಕಾದವನು. ಲಕ್ಷ್ಮಣ ಯಾವ ರೀತಿ ಅಂತ ಹೇಳಿದರೆ, ತನ್ನ ಅಣ್ಣನ ಹೆಂಡತಿಗಾಗಿ ಪರ್ಯರ ಜೊತೆ ಕಾದಬೇಕಾದ. ನೋಡಿ ಎಂತಹ ವೈಚಿತ್ರ್ಯಗಳು. ಅದೇ ರೀತಿಯಲ್ಲಿ 3 ಸಂಸ್ಕೃತಿಗಳ ಪರಿಚಯ. ಅಯೋಧ್ಯೆ ಒಂದು ರೀತಿಯಲ್ಲಿ ದೇವಭೂಮಿಯೇ, ಯಾಕಂದರೆ ಎಲ್ಲವೂ ಆದರ್ಶಮಯ, ಅಲ್ಲಿ ಎಲ್ಲವೂ ಆದರ್ಶವೇ. ಆದರ್ಶ ತಂದೆ ತಾಯಿ, ದಶರಥನಂಥ ತಂದೆ ಬೇರೆ ಸಿಗೋದಿಲ್ಲ, ಜನಕನಂಥ ತಂದೆ ಬೇರೆ ಸಿಗೋದಿಲ್ಲ. ಆದರ್ಶ ತಂದೆಯರು, ಆದರ್ಶ ತಾಯಿಯರು ಕೌಸಲ್ಯೆ. ಅದೇ ರೀತಿ ಕೈಕೇಯಿ ಕೂಡ ತನ್ನ ಮಗನಿಗೆ ಒಳ್ಳೆಯದಾಗಬೇಕು ಅಂತ ಬಯಸಿದವಳು, ಆದರ್ಶ ತಾಯಿ ಅವಳು ಕೂಡ. ಅದೇ ರೀತಿಯಲ್ಲಿ ಆದರ್ಶ ಅಣ್ಣ ರಾಮ, ಆದರ್ಶ ತಮ್ಮಂದಿರು ಶತ್ರುಘ್ನ, ಭರತ, ಲಕ್ಷ್ಮಣ ಮುಂತಾದವರು, ಆದರ್ಶ ಸೊಸೆ ಸೀತೆ, ಊರ್ಮಿಳೆ, ಆದರ್ಶ ಹೆಂಡತಿ ಕೂಡ, ಆದರ್ಶ ದಾಸಿ ಕೂಡ ಯಾರು, ಮಂಥರೆ. ಯಾಕಂದರೆ ನನ್ನ ದೊರೆಸಾನಿಗೆ ಒಳ್ಳೆಯದಾಗಬೇಕು, ನನ್ನ ಯಜಮಾಂತಿಗೆ ಒಳ್ಳೆಯದಾಗಬೇಕು ಅಂತ ಬಯಸಿದವಳು ಮಂಥರೆ. ಆದರ್ಶ ಸೇವಕ ಹನುಮಂತ. ಹೀಗೆ ಪ್ರತಿಯೊಂದೂ ಕೂಡ ಆದರ್ಶಮಯವಾಗಿರುವಂಥ ಒಂದು ಮಹಾಕಾವ್ಯ. ಒಂದು ಕಡೆಯಲ್ಲಿ ದೇವಭೂಮಿ ಅಂತ ಅಯೋಧ್ಯೆ, ಇನ್ನೊಂದು ಕಡೆಯಲ್ಲಿ ಮನುಷ್ಯ ಭಾವನೆಗಳಿಗೆ, ಮನುಷ್ಯ ಸ್ವಭಾವಗಳಿಗೆ ಹತ್ತಿರವಾದಂಥ ಕಿಷ್ಕಿಂಧೆ, ಇನ್ನೊಂದು ಪೂರ್ತಿಯಾಗಿ ರಾಕ್ಷಸರ ನಗರವಾಗಿರುವಂಥ ಲಂಕೆ. ಈ 3 ಬೇರೆ ಬೇರೆ ಭಿನ್ನ ಸಂಸ್ಕೃತಿಗಳ ಪರಿಚಯವನ್ನು ಮಾಡಿಕೊಡುವಂಥ ರಾಮಾಯಣ. ಒಂದು ರೀತಿಯಲ್ಲಿ ರಾಮ ಅಯೋಧ್ಯೆಯಿಂದ ಹೊರಟು ಆತ ಎಲ್ಲ ಕಾಡು ಮೇಡುಗಳನ್ನು ಅಲೆದಾಡಿಕೊಂಡು ಆತ ಪಂಚವಟಿಗೆ ಬಂದು, ಅಲ್ಲಿಂದ ಕಿಷ್ಕಿಂಧೆಗೆ ಬಂದು, ನಂತರ ಲಂಕೆಗೆ ಹೋಗಿ, ಲಂಕೆಯಲ್ಲಿ ತನ್ನ ಸೀತೆಗಾಗಿ, ತನ್ನ ಮಡದಿಗಾಗಿ ಹೋರಾಟವನ್ನು ಮಾಡಿ, ಯುದ್ಧವನ್ನು ಮಾಡಿ, ಕೊನೆಗೆ ವಾಪಸ್ಸು ಆಕೆಯನ್ನು ಕರೆದುಕೊಂಡು ಅಯೋಧ್ಯೆಗೆ ಹೋದ. ಅಂದರೆ ಮನುಷ್ಯನ ಜೀವನದಲ್ಲಿ ನಡೆಯುವ ಎಲ್ಲ ಬೇರೆ ಬೇರೆ ರೀತಿಯ ವೈರುಧ್ಯಗಳನ್ನು, ಬೇರೆ ಬೇರೆ ರೀತಿಯ ಸವಾಲುಗಳನ್ನು ಹೇಳುವಂಥ ಒಂದು ಕಾವ್ಯ. ಒಬ್ಬ ಮನುಷ್ಯನಿಗೆ ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿರ್ತದೆ. ಸಿನಿಮಾಗಳು ಕೂಡ ಹಾಗೆ. ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಿ, ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿದೆ, ಆದರೆ ಆಮೇಲೆ ಏನೋ ಸಮಸ್ಯೆ ಶುರುವಾಯಿತು. ಆ ಸಮಸ್ಯೆಯನ್ನು ಅವರು ಸವಾಲುಗಳನ್ನು ಎದುರಿಸಿ ಕೊನೆಗೆ ಎಲ್ಲವೂ ಸರಿಯಾಯಿತು ಅನ್ನುವ ರೀತಿಯಲ್ಲಿ ಕಥೆಯನ್ನು, ಭಾರತೀಯ ಚಿಂತನ ಕ್ರಮ ಇರುವುದೇ ಹಾಗೆ. ರಾಮ ಬಹಳ ಒಳ್ಳೆಯ ಅರಮನೆಯಲ್ಲಿ ಹುಟ್ಟಿದವನು, ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು, ಇಕ್ಷ್ವಾಕು ಕುಲ ಸಂಜಾತ,
125 ಅರಸರ ಒಂದು ದೊಡ್ಡ ಪರಂಪರೆ ಇರುವಂತಹ ಒಂದು ವಂಶ ಅದು. ಅದರಲ್ಲಿ 64ನೇವನಾಗಿ ಹುಟ್ಟಿದವನು ಶ್ರೀರಾಮ. ಚಿನ್ನದ ಚಮಚೆಯನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವನು. ಆದರೆ ಅಂಥವನಿಗೂ ಕೂಡ ಸಮಸ್ಯೆಗಳು ಎದುರಾಯಿತು. ನಾಳೆಯೇ ಆಗಬೇಕಾಗಿದ್ದವನು ಆತ ತಕ್ಷಣ ಕಾಡಿಗೆ ಹೊರಡಬೇಕಾಯಿತು. ನಾರುಮಡಿಯನ್ನು ಉಡಬೇಕಾಯಿತು. ಎಲ್ಲವನ್ನು ಬಿಟ್ಟು ಆತ ಕಾಡಿಗೆ ಹೋದ. ಕಾಡಿಗೆ ಹೋಗುವಾಗ ಒಂದು ಮಾತನ್ನು ಹೇಳ್ತಾನೆ, ದಶರಥ ಹೇಳ್ತಾನೆ, ನಾನು ನಿನ್ನ ಜೊತೆ ಸೈನ್ಯವನ್ನು ಕಳಿಸಿಕೊಡ್ತೇನೆ. ಯಾಕೆಂತ ಹೇಳಿದ್ರೆ ನನ್ನ ಹೆಂಡತಿ ಹೇಳಿರುವಂಥದ್ದು ನೀನು ಕಾಡಿಗೆ ಹೋಗಬೇಕು ಅಂತ. ನೀನು ಒಬ್ಬನೇ ಹೋಗಬೇಕು ಅಂತ ಏನೋ ಅವಳು ಕಂಡೀಷನ್ ಹಾಕಲಿಲ್ಲ. ಯಾಕಂದರೆ ನಿನ್ನ ಜೊತೆ ಬೇರೆಯವರು ಕೂಡ ಬರಬಹುದು. ನಾನು ಒಂದು ಇಡೀ ಸೈನ್ಯವನ್ನು ನಿನ್ನ ಜೊತೆ ಕಳಿಸಿಕೊಡ್ತೇನೆ, ಕಾಡಿನಲ್ಲಿ ಆರಾಮಾಗಿ 14 ವರ್ಷ ಇದ್ದುಕೊಂಡು ಬಾ ಅಂತ ಹೇಳ್ತಾನೆ ದಶರಥ. ನೋಡಿ, ಅವನು ಕೂಡ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನು ಹುಡುಕ್ತಾ ಇದ್ದಾನೆ. ಆವಾಗ ಶ್ರೀರಾಮ ಹೇಳ್ತಾನೆ, ಅಲ್ಲ, ನಾನು ಒಂದು ದೊಡ್ಡ ಆನೆಯನ್ನು ಸಾಕಿಕೊಂಡಿದ್ದವನು ಇವತ್ತು ಆನೆಯನ್ನು ಮಾರಿಬಿಟ್ಟೆ ಅಂತ ಇಟ್ಕೊಳ್ಳಿ. ಅದರ ಹಗ್ಗ ಇಟ್ಕೊಂಡು ಏನು ಮಾಡಲಿ? ಅಯೋಧ್ಯೆ ಅಂತ ಒಂದು ಸಾಮ್ರಾಜ್ಯವನ್ನು ನಾನು ಬಿಟ್ಟುಕೊಟ್ಟು ಕಾಡಿಗೆ ಹೋಗ್ತಾ ಇದ್ದೇನೆ. ನಿಮ್ಮ ಸೈನ್ಯವನ್ನು ಇಟ್ಕೊಂಡು ಏನು ಮಾಡಲಿ ನಾನು ಕಾಡಿನಲ್ಲಿ? ಹಾಗಾಗಿ ನನಗೆ ಯಾವುದೂ ಬೇಡ, ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳುವಂಥ ಆ ಒಂದು ಚಾರಿತ್ರ್ಯ. ಅವನ ಜೀವನದಲ್ಲಿ ಬಂದ ಎಲ್ಲ ಸಂಕಷ್ಟಗಳು, ಎಲ್ಲ ಸಂದಿಗ್ಧಗಳು, ಎಲ್ಲ ಸವಾಲುಗಳು ಆತ ತನ್ನ ಊರಿನಿಂದ ಕೆಳಕೆಳಗೆ ಬಂದ ಹಾಗೆ ಅವುಗಳು ಹೆಚ್ಚಾಗ್ತಾ ಬರುವುದನ್ನು ನಾವು ನೋಡ್ತೇವೆ. ಪಂಚವಟಿಯಲ್ಲಿ ತನ್ನ ಹೆಂಡತಿಯನ್ನು ಕಳೆದುಕೊಂಡ, ಆನಂತರ ಆತ ಸುಗ್ರೀವನ ಸಖ್ಯವನ್ನು ಮಾಡಿದ, ವಾಲಿಯನ್ನು ಕೊಂದ, ನಂತರ ವಾನರ ಸೇನೆಯನ್ನು ಆತ ಸೇರಿಸಿದ, ನಂತರ ಲಂಕೆಗೆ ಹೋದ. ಅಲ್ಲಿ ದುಷ್ಟಶಕ್ತಿಯ ಜೊತೆ ಕಾದು ಗೆದ್ದು ನಂತರ ತನ್ನ ಹೆಂಡತಿಯ ಜೊತೆ ಆತ ಮತ್ತೆ ಅಯೋಧ್ಯೆಗೆ ಹೋದ. ಅಂದರೆ ದೇವ ನಿರ್ಮಿತ ನಗರದಿಂದ ಹೊರಟು ಆತ ಈ ಎಲ್ಲ ಸಂಕಷ್ಟಗಳನ್ನು ಹಾದು ಮತ್ತೆ ದೇವನಗರಿಗೆ ವಾಪಸ್ಸಾಗುವಂಥ ಒಂದು ಕತೆ. ಮನುಷ್ಯ ಜನ್ಮವೂ ಕೂಡ ಅದು ಹುಟ್ಟುವಾಗ ಒಂದು ಮಾತಿದೆ, ಹುಟ್ಟುವಾಗ ಎಲ್ಲರೂ ದೇವಸ್ವರೂಪಿಗಳು ಅಂಥೇಳಿ. ಆ ರೀತಿ ಹುಟ್ಟಿದವರು ಆನಂತರ ಎಲ್ಲ ಸಂಕಷ್ಟಗಳನ್ನು ದಾಟಿ ಮತ್ತೆ ವಾಪಸ್ಸು ನಾವು ಅಂತಹ ಒಂದು ಅಮೃತತ್ವವನ್ನು ಪಡೆಯಬೇಕು ಅಂತ ಹೇಳುವ ಸಂದೇಶ ಸಾರುವಂತಹ ರಾಮಾಯಣ. ಆ ರಾಮಾಯಣಕ್ಕೆ ಸ್ಫೂರ್ತಿಯಾಗಿ ನಿಂತ ಅಯೋಧ್ಯ ನಗರಿ. ಅಯೋಧ್ಯ ನಗರಿ ಅದು ನಾನಾಗಲೇ ಹೇಳಿದ ಹಾಗೆ ಸುಮಾರು 125 ರಾಜರ ಪರಂಪರೆ ಇರುವಂಥ ನಗರಿ. ವಯೋಸುತ ಮನು ಶುರು ಮಾಡಿದ ನಗರಿ, ಕಟ್ಟಿದ ನಗರಿ. ಆನಂತರ ಕೊನೆಗೆ 2ನೇ ಸುಮಿತ್ರ, ಅವನು 125ನೇ ರಾಜ, ಕೊನೆಯ ರಾಜ. ಅವನಾದ ಮೇಲೆ ಆ ನಗರ, ಆ ಸಾಮ್ರಾಜ್ಯ ಪತನವಾಯಿತು. ಅದರಲ್ಲಿ 64ನೇವನಾಗಿ ಬಂದವನು ಶ್ರೀರಾಮ. ಆತ ಆ ರಾಜ್ಯವನ್ನು ಆಳ್ವಿಕೆ ಮಾಡಿದ ನಂತರ ತ್ರೇತಾಯುಗ ಮುಗಿದ ಮೇಲೆ ಒಂದು ದೊಡ್ಡ ಪ್ರವಾಹ ಬಂದು ಸರಯೂ ನದಿ ಉಕ್ಕಿ ಹರಿದು ಆ ಇಡೀ ರಾಜ್ಯವನ್ನು, ಇಡೀ ನಗರವನ್ನು ಆಪೋಷಣ ತೆಗೆದುಕೊಂಡಿತ್ತು ಅಂತ ಹೇಳಿ ಒಂದು ಐತಿಹ್ಯ ಇದೆ. ಆ ನಗರ ಮತ್ತೆ ಮತ್ತೆ ಹಾಳು ಬಿತ್ತು. ಮತ್ತೆ ಅದನ್ನು ಯಾರೋ ಕಟ್ಟಿದರು. ವಿಕ್ರಮಾದಿತ್ಯ ಅನ್ನುವ ರಾಜ ಈ ಇಕ್ಷ್ವಾಕು ವಂಶದಲ್ಲಿ ಬಂದಾಗ ಆತನಿಗೆ ಅಯೋಧ್ಯೆ ಅನ್ನೋ ಹೆಸರೇ ಗೊತ್ತಿಲ್ಲ. ಯಾರೋ ನಮ್ಮ ಮುತ್ತಜ್ಜಂದಿರು, ನಮ್ಮ ಯಾರೋ ಹಿಂದಿನ ತಲೆಮಾರಿನವರು ಅಯೋಧ್ಯ ಅನ್ನುವ ಸಾಮ್ರಾಜ್ಯವನ್ನು ಆಳ್ತಾ ಇದ್ರಂತೆ ಅಂತ ಕೇಳಿದವನು. ಅದೇ ನೋಡಿ, ಒಂದು ರಾಜವಂಶ ಕೂಡ ಹೇಗೆ ಒಬ್ಬ ಮನುಷ್ಯನ ಜೀವನದ ಹಾಗೆಯೇ ಎಷ್ಟು ಕಷ್ಟಗಳನ್ನು, ನಷ್ಟಗಳನ್ನು, ಏಳು ಬೀಳುಗಳನ್ನು ಅನುಭವಿಸ್ತದೆ ಅಂತ ಹೇಳುವಂಥದ್ದು. ಯಾವುದೋ ಒಂದು ಕಾಲದಲ್ಲಿ ಅಯೋಧ್ಯೆ ಅನ್ನೋ ನಗರವನ್ನು ನನ್ನ ಹಿಂದಿನವರು ಆಳ್ತಾ ಇದ್ರಂತೆ ಅಂತ ಕೇಳಿದವನು ನಂತರ ಅವರಿವರ ಮಾತುಗಳನ್ನು, ಹಿರಿಯರನ್ನು ಮಾತಾಡಿಸಿ ಈ ಅಯೋಧ್ಯ ನಗರ ಎಲ್ಲಿದೆ ಅಂತ ಹುಡುಕಿಸಿ, ನಂತರ ಕಳೆದು ಹೋಗಿದ್ದ ನಗರವನ್ನು ಹುಡುಕಿಸಿ ಸುಮಾರು 360 ಕಟ್ಟಡಗಳನ್ನು ಆತ ಮರುನಿರ್ಮಾಣ ಮಾಡಿದ ಅಂತ ಇತಿಹಾಸ ಹೇಳ್ತದೆ. ಇದೇನು ಈ ರೀತಿ ಆಗುವುದು ಸಾಧ್ಯ ಇದೆಯಾ ಅಂತ ನೀವು ಕೇಳಿದರೆ ಸಾಧ್ಯ ಇದೆ. ನಮ್ಮದೇ ದೇಶದಲ್ಲಿ ಖಜುರಾಹೋದಂಥ ದೇವಸ್ಥಾನಗಳು ನೀವು ನೋಡಿರಬಹುದು, ಎಷ್ಟೋ ವರ್ಷಗಳ ಕಾಲ ಅರಣ್ಯದ ಒಳಗಡೆ ಮುಚ್ಚಿ ಹೋಗಿತ್ತು. ಜನಗಳಿಗೆ ಗೊತ್ತೇ ಇರಲಿಲ್ಲ. ಒಬ್ಬ ಬ್ರಿಟಿಷ್ ಅಧಿಕಾರಿ ಅಲ್ಲಿಗೆ ಹೋಗಿ ಇದರ ಒಳಗಡೆ ದೇವಸ್ಥಾನ ಇದೆ ಅಂತ ಪತ್ತೆ ಹಚ್ಚುವ ತನಕವೂ ಕೂಡ ಅಲ್ಲಿ ಒಂದು ದೇವಸ್ಥಾನ ಇದೆ, ಒಂದಲ್ಲ ನೂರಾರು ದೇವಸ್ಥಾನಗಳಿದೆ, ದೇವಸ್ಥಾನಗಳ ದೊಡ್ಡ ಸಂಕೀರ್ಣ ಇದೆ ಅನ್ನುವುದು ಗೊತ್ತೇ ಇರಲಿಲ್ಲ. ಹಾಗೆಯೇ ಅಯೋಧ್ಯೆಯ ನಗರಿ ಕೂಡ ಎಷ್ಟೋ ಮಂದಿಗೆ ಗೊತ್ತಿರಲಿಲ್ಲ. ಅದು ಸಂಪೂರ್ಣವಾಗಿ ಅರಣ್ಯದಲ್ಲಿ ಮುಚ್ಚಿ ಹೋಗಿತ್ತು. ಅದನ್ನು ಮತ್ತೆ ತೆಗೆಸಿ ಸುಮಾರು 360 ಕಟ್ಟಡಗಳನ್ನು ಮರುನಿರ್ಮಾಣ ಮಾಡಿಸಿ ಸುಮಾರು 30 ಯೋಜನ ಉದ್ದ 12 ಯೋಜನ ಅಗಲದಷ್ಟು ದೊಡ್ಡ ನಗರವನ್ನು ನಿರ್ಮಾಣ ಮಾಡಿದವನು ವಿಕ್ರಮಾದಿತ್ಯ. ಆತ ಅದನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ದು ಯುಧಿಷ್ಠಿರ ಶಕ 2426ರಲ್ಲಿ, ಅದನ್ನು ಮುಗಿಸಿದ್ದು 2432ರಲ್ಲಿ. ಅಂದರೆ ಸುಮಾರು 6 ವರ್ಷಗಳ ಕಾಲ ಇಡೀ ನಗರ ನಿರ್ಮಾಣ ಕಾರ್ಯ, ಮತ್ತೇನೂ ಮಾಡಲಿಲ್ಲ. ಅದು ಎಷ್ಟು ದೊಡ್ಡ ಕೆಲಸ ಅಂತ ಹೇಳಿದರೆ, ಆತ ಆ ನಗರವನ್ನು 6 ವರ್ಷಗಳ ಕಾಲ ಕಟ್ಟಿ ಮುಗಿಸಿದ ಆ ಒಂದು ಸ್ಮರಣೆಗಾಗಿ ನಾವು ಇವತ್ತಿಗೂ ಕೂಡ ವಿಕ್ರಮ ಶಕೆ ಅಂತ ಆಚರಣೆ ಮಾಡ್ತೇವೆ. ವಿಕ್ರಮ ಶಕೆ ಅಂದರೆ ಏನು ಅಂತ ಹೇಳಬೇಕಾದ್ರೆ, ವಿಕ್ರಮ ಶಕೆ ಶುರುವಾದದ್ದು ಅಯೋಧ್ಯ ನಗರಿಯನ್ನು ಮರುನಿರ್ಮಾಣ ಮಾಡಿದ ವರ್ಷ, ಅಲ್ಲಿಂದ ಶುರುವಾಯಿತು. ಹಾಗೆ ನಿರಂತರವಾಗಿ ಈ ರಾಜ್ಯವನ್ನು, ಈ ಒಂದು ನಗರಿಯನ್ನು ಮತ್ತೆ ಮತ್ತೆ ಕಟ್ಟಿದ್ರು. ಅದು ಮತ್ತೆ ಮತ್ತೆ ನಾಶವಾಯಿತು. ಕೊನೆಗೆ 15-16ನೇ ಶತಮಾನದಲ್ಲಿ ಒಬ್ಬ ಮೊಘಲ್ ದೊರೆಯ ಒಂದು
ಹುಚ್ಚಾಟಕ್ಕೆ ಅದು ಮತ್ತೆ ಬಲಿಯಾಗಬೇಕಾಯಿತು. ಮತ್ತೆ ಅದನ್ನು ಕಟ್ಟಿ ಅದನ್ನು ಕೆಡವಿ ಅದರ ಮೇಲೆ ಒಂದು ಗುಮ್ಮಜನ್ನು ನಿರ್ಮಾಣ ಮಾಡಿದರು. ಅದನ್ನು ಮತ್ತೆ ನಾವು ನಾಶ ಮಾಡಿ ಕೆಡವಿ ಅದರ ಮೇಲೆ ಹಳೆಯ ವೈಭವವನ್ನು ಮತ್ತೆ ತರುವ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಸುಮಾರು 75-80 ವರ್ಷಗಳ ದೀರ್ಘ ಹೋರಾಟ 1949ರಲ್ಲಿ ಶುರುವಾಗಿದೆ. ಅಲ್ಲಿಂದ ನಿರಂತರವಾಗಿ ಈ ಅಯೋಧ್ಯೆಯ ಹೋರಾಟ ನಡೆದುಕೊಂಡು ಬಂದಿದೆ. ಪ್ರತಿ ಸಲವೂ ಜನ ಇದಕ್ಕೆ ಹಿಡಿ ತುಂಬ ಕೊಟ್ಟಿದ್ದಾರೆ, ದಾನ ಮಾಡಿದ್ದಾರೆ, ದೇಣಿಗೆ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ 92ರಲ್ಲಂತೂ ಒಬ್ಬರು ₹1.25 ಕೊಡಿ, ಸಂಘದ ಅನೇಕ ಹಿರಿಯರಿಗೆ ಗೊತ್ತಿದೆ, ₹1.25 ಕೊಡಿ ಅಂತ ಹೇಳಿ ಕರೆಯನ್ನು ಕೊಟ್ಟಾಗ ಕೆಲವು ದಿನಗಳಲ್ಲಿ 8 ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು ಆ ಕಾಲದಲ್ಲಿ. ಅಂದರೆ ರಾಮನ ಹೆಸರಿನಲ್ಲಿ ಯಾವಾಗ ನೀವು ಕೇಳಿದರೂ ಕೂಡ ಜನ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಈ ದೇಶದಲ್ಲಿ 8 ಕೋಟಿ ರೂಪಾಯಿಗಳನ್ನು ಆಗಿನ ಕಾಲದಲ್ಲಿ ಸಂಗ್ರಹ ಮಾಡಿದರು. ಲಕ್ಷಾಂತರ ಮಂದಿ ಕಾರಸೇವಕರಲ್ಲಿ ಹೋಗಿ ಕರಸೇವೆಯನ್ನು ಮಾಡಿದರು. ಹಳೆಯ ಆ ಒಂದು ಕಳಂಕಿತ ಕಟ್ಟಡವನ್ನು ಒಡೆದು ಹಾಕಿದರು. ವಿಶ್ವೇಶತೀರ್ಥರನ್ನ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನೆನೆಯಬೇಕು. ಯಾಕಂದರೆ ರಾಮಲ್ಲನ ವಿಗ್ರಹವನ್ನು ರಕ್ಷಣೆ ಮಾಡಿದ ಒಂದು ಕೆಲಸ, ಪುಣ್ಯದ ಕೆಲಸವನ್ನು ಮಾಡಿದ್ದು ವಿಶ್ವೇಶತೀರ್ಥರು. ರಾಮಲಲ್ಲಾ ಹಮ್ ಆಯಂಗೆ ಏನು ಮಂದಿರ್ ವಹಿ ಬನಾಯಂಗೆ ಅನ್ನುವ ಘೋಷಣೆ ಆ ಎಲ್ಲ ಕಡೆಗಳಲ್ಲೂ ಮೊಳಗ್ತಾ ಇದ್ದಂಥ ಒಂದು ಕಾಲ. ಅಂತಹ ಒಂದು ರಾಮಲಲ್ಲಾನ ವಿಗ್ರಹ ಅದನ್ನು ರಕ್ಷಣೆ ಮಾಡಿ ಇವತ್ತು ಮತ್ತೆ ಹೊಸ ಒಂದು ದೇವಸ್ಥಾನದಲ್ಲಿ ಪುನರ್ನಿರ್ಮಾಣ ಆಗ್ತಾ ಇರುವಂಥ ದೇವಸ್ಥಾನದಲ್ಲಿ ನಿರ್ಮಾಣ ಮಾಡಿ, ಈ ಜಗತ್ತಿನಲ್ಲಿ ಸಂಸ್ಕೃತಿ ಅಂತ ಇರಬೇಕಾದ್ರೆ ಸನಾತನ ಸಂಸ್ಕೃತಿ ಮಾತ್ರ, ಬೇರೆ ಯಾವುದೂ ಸಂಸ್ಕೃತಿ ಅನ್ನೋದು ಇಲ್ಲ. ಬೇರೆ ಎಲ್ಲವೂ ಕೂಡ ಕೆಡವುವ ಸಂಸ್ಕೃತಿಗಳು, ಕೆಡವುವ ವಿಕೃತಿಗಳು. ಎಲ್ಲಿ ದೇವಸ್ಥಾನದೇ ಇದೆ ಅದನ್ನು ನಾಶ ಮಾಡಿ, ಎಲ್ಲಿ ಯಾವುದೊಂದು ಸ್ಮಾರಕ ಇದೆ ಅದನ್ನು ಕೆಡವಿ ಹಾಕಿ. ಆದರೆ ಕಟ್ಟುವ ಸಂಸ್ಕೃತಿ ಇರುವಂಥದ್ದು ಸನಾತನ ಸಂಸ್ಕೃತಿಯಲ್ಲಿ ಮಾತ್ರ. ಹಾಗಾಗಿ ಯಾರೇ ಎಷ್ಟೇ ಸಲ ಕೆಡವಿ ಹಾಕಿದರೂ ಕೂಡ ಅದನ್ನು ಮತ್ತೆ ಮತ್ತೆ ಕಟ್ಟುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾನೇ ಇದ್ದೇವೆ. ಸಂಕಲ್ಪ ಮಾಡಿ ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಕೂಡ, ಪ್ರತಿ ವರ್ಷ ಹೋದರೆ ಬಹಳ ಒಳ್ಳೆಯದು, ಒಮ್ಮೆಯಾದರೂ ಕೂಡ ನಾನು ಅಯೋಧ್ಯ ನಗರಿಗೆ ಹೋಗ್ತೇನೆ, ನಾನು ಕಾಶಿಗೆ ಹೋಗ್ತೇನೆ, ನಾನು ಮಥುರಾಕ್ಕೆ ಹೋಗ್ತೇನೆ. ನನ್ನ ಜೀವನದಲ್ಲಿ ಈ 3 ಕ್ಷೇತ್ರಗಳನ್ನು, ತೀರ್ಥಕ್ಷೇತ್ರಗಳನ್ನು ನಾನು ಸಂದರ್ಶನ ಮಾಡ್ತೇನೆ. ಅಯೋಧ್ಯೆ, ಕಾಶಿ, ಮಥುರಾ, ಈ 3 ಬೇರೆ ಯಾವುದು ಮಾಡದೇ ಇದ್ರೂ ಪರವಾಗಿಲ್ಲ, ಈ 3 ಕಡೆಗೆ ನಾನು ಹೋಗಿ ಬರ್ತೇನೆ. ನನ್ನ ಮಕ್ಕಳಿಗೆ ತೋರಿಸ್ತೇನೆ. ನಾನು ಬರೀ ಹೋಗಿ ಬರೋದು ಮಾತ್ರ ಅಲ್ಲ, ನನ್ನ ಮುಂದಿನ ತಲೆಮಾರಿಗೆ ಇದನ್ನು ತೋರಿಸ್ತೇನೆ, ಅವರಿಗೆ ಇದರ ಕಥೆಯನ್ನು ಹೇಳ್ತೇನೆ. ಕಥೆಯನ್ನು ಹೇಳೋದು ಬಹಳ ಮುಖ್ಯ. ಯಾಕೆಂದರೆ ಹಂಪೆ ಕ್ಷೇತ್ರಕ್ಕೆ ಹೋದಾಗ ನರಸಿಂಹ ದೇವರ ಒಂದು ಮೂರ್ತಿ ಇದೆ. ಕೆಲವರು ಅದನ್ನು ಯೋಗ ನರಸಿಂಹ ಅಂತ ತಪ್ಪಾಗಿ ಹೇಳ್ತಾರೆ. ಲಕ್ಷ್ಮೀ ನರಸಿಂಹ ದೇವರ ಒಂದು ದೊಡ್ಡ ಕಲ್ಲಿನ ಮೂರ್ತಿ ಇದೆ. ಅದು ಭಂಜನೆಯಾಗಿದೆ, ತುಂಡಾಗಿದೆ. ಅದರ ಕೈಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಯಾರು ಕತ್ತರಿಸಿ ಹಾಕಿದ್ದು ನಮಗೆಲ್ಲ ಗೊತ್ತಿದೆ. ಅಲ್ಲಿ ಹತ್ತಿರದಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ, ಇದು ಇಂತಿಂಥ ವರ್ಷದಲ್ಲಿ ದಾಳಿಗೆ ಒಳಗಾಯಿತು. ಈ ರೀತಿಯ ಕಥೆಯನ್ನು ಹೇಳಬಾರ್ದು. ಯಾರು ದಾಳಿ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಹೇಳಬೇಕಾಗಿದೆ. ಯಾವ ಕಾರಣಕ್ಕೆ ದಾಳಿ ಮಾಡಿದ್ರು ಅನ್ನೋದನ್ನು ಹೇಳಬೇಕಾಗಿದೆ. ಮತ್ತು ಅದನ್ನು ಮರುನಿರ್ಮಾಣ ಮಾಡುವ ಕೆಲಸವನ್ನು ಕೂಡ ನಾವು ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ದಾಟಿಸಬೇಕಾಗಿದೆ. ಹಾಗಾಗಿ ಈ 3 ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಯ ನಿಜವಾದ ಕಥೆಯನ್ನು ಹೇಳಿ, ಆ ಕ್ಷೇತ್ರದ ಇತಿಹಾಸವನ್ನು ನಿಮ್ಮ ಮುಂದಿನ ತಲೆಮಾರಿಗೆ ಹೇಳುವ ಕೆಲಸವನ್ನು ಕೂಡ ಮಾಡಿ, ಸನಾತನ ಧರ್ಮ ಮತ್ತೆ ಮತ್ತೆ ಪುನರ್ನವ ಆಗ್ತಾ ಇರಲಿ, ನಿರಂತರವಾಗಿರಲಿ, ಚಿರಂತನವಾಗಿರಲಿ. ಕೇಳಿದ ಕಿವಿಗಳಿಗೆ ನಮಸ್ಕಾರ.